टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹಬ್ಬದ ವೇಳೆ ಮಾಂಸದೂಟ ಇರುತ್ತೆ. ಕುರಿಗಳಿಗೆ ಒಳ್ಳೆ ಡಿಮ್ಯಾಂಡ್ ಬರುತ್ತೆ ಅಂತ ಅವರೆಲ್ಲ ಕುರಿಗಳನ್ನ ಸಾಕಿದ್ರು. ಮನೆ ಮುಂದೆಯೇ 10 ಕುರಿಗಳನ್ನ ಸಾಕಿ ಲಾಭದ ಕನಸಿನಲ್ಲಿದ್ರು. ಆದರೆ ಅವರ ಕನಸಿಗೆ ಖದೀಮರು ಎಳ್ನೀರು ಬಿಟ್ಟಿದ್ದಾರೆ. ಇವತ್ತು ರಂಜಾನ್, ನಾಳೆ ಯುಗಾದಿಯ ಹೊಸತಡ್ಕು. ಎರಡೂ ಹಬ್ಬಗಳು ಒಟ್ಟೊಟ್ಟಿಗೆ ಬಂದಿರುವುದರಿಂದ ಕುರಿ ಮೇಕೆಗಳಿಗೆ ಭರ್ಜರಿ ಡಿಮ್ಯಾಂಡ್ ಬಂದಿದೆ. ಈ ಡಿಮ್ಯಾಂಡ್ ನಡುವೆ ಕುರಿ ಕಳ್ಳತನ ಪ್ರಕರಣಗಳು ಕೂಡ ಹೆಚ್ಚಾಗ್ತಿವೆ. ಇಂದು ರಂಜಾನ್, ನಾಳೆ ಹೊಸತಡ್ಕು, ಭರ್ಜರಿ ಬಾಡೂಟ. ಹಬ್ಬದ ಹೊತ್ತಲೇ ಹೆಚ್ಚಾದ ಕುರಿ ಕಳ್ಳತನ. ಯುಗಾದಿ ಹಬ್ಬದ ಮಾರನೇ ದಿನವಾದ ಇಂದು ಹೊಸತಡ್ಕು. ಆದರೆ ಇಂದು ಸೋಮವಾರ ಅನ್ನೋ ಕಾರಣಕ್ಕೆ ಬಹುತೇಕ ಜನ ನಾಳೆ ಮಾಂಸಾಹಾರದ ಅಡುಗೆ ಮಾಡ್ತಾರೆ. ಇನ್ನು ಹಿಂದೆ ರಂಜಾನ್ ಹಬ್ಬ ಇರುವುದರಿಂದ ಅವರು ಕೂಡ ಬಾಡೂಟವನ್ನೇ ಸವಿಯುತ್ತಾರೆ. ಹೀಗಾಗಿ ಕುರಿ ಮೇಕೆಗಳಿಗೆ ಫುಲ್ ಡಿಮಾಂಡ್ ಬಂದಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರೋ ಖದೀಮರು ಚಿಕ್ಕಬಳ್ಳಾಪುರದಲ್ಲಿ ರಾತ್ರೋರಾತ್ರಿ ಕುರಿ ಮೇಕೆಗಳನ್ನ ಕದಿಯುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಟ್ಲಹಳ್ಳಿ, ಕೆಂಚಾರ್ಲಹಳ್ಳಿ, ಶಿಡ್ಲಘಟ್ಟ ಗ್ರಾಮಾಂತರ ಸೇರಿದಂತೆ ನಂದಿಗಿರಿ ಧಾಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೇ 15ಕ್ಕೂ ಹೆಚ್ಚು ಕುರಿಗಳ ಕಳ್ಳತನ ಪ್ರಕರಣ ದಾಖಲಾಗಿವೆ. ಚಿಂತಾಮಣಿ ಸಬ್ ಡಿವಿಷನ್ ಕೆಂಚರಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್, ಬಟ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್, ಶಿಲ್ಘಟ್ಟ ರೂರಲ್ ಮತ್ತು ಚಿಕ್ಕಬಳ್ಳಾಪುರ ಲಿಮಿಟ್ಸಲ್ಲಿ ನಂದಿ ಪೊಲೀಸ್ ಸ್ಟೇಷನ್, ಈ 4 ಸ್ಟೇಷನ್ಸಲ್ಲಿ ಸುಮಾರು ಕೇಸಸ್ ಕುರಿ ಕಳ್ಳತನದ್ದು ಲಾಸ್ಟ್ 6 ತಿಂಗಳು ಅಲ್ಲಿ ರಿಜಿಸ್ಟರ್ ಆಗಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬನ್ನೂರು ಕುರಿಗಳ ಮೇಲೆ ಕಣ್ಣು ಹಾಕಿದ್ದ 2 ಕುರಿ ಕಳ್ಳತನದ ಗ್ಯಾಂಗ್ಗಳನ್ನ ಬಟ್ಲಹಳ್ಳಿ ಠಾಣೆ ಪೊಲೀಸರು ಮತ್ತು ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಕಳ್ಳತನ ಮಾಡಿದ ಕುರಿಗಳು ಪತ್ತೆಯಾಗದ ಕಾರಣ ಅವುಗಳ ಮೌಲ್ಯವನ್ನ ವಸೂಲಿ ಮಾಡಿ ರೈತರಿಗೆ ಒಪ್ಪಿಸಿದ್ದಾರೆ. ಸೊ ನಾವು ಈ ಕೇಸಲ್ಲಿ 2 ಗ್ಯಾಂಗ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಲಾಸ್ಟ್ ತಿಂಗಳು ನಾವು ಕೆಂಚರಹಳ್ಳಿಯಲ್ಲಿ ಒಂದು ಗ್ಯಾಂಗ್ ಸಿಕ್ಕಿದೆ. ಕೆಂಚರಹಳ್ಳಿದವರು ಒಂದು ಗ್ಯಾಂಗ್ಗೆ ಅರೆಸ್ಟ್ ಮಾಡಿದ್ದಾರೆ. ಆ ಗ್ಯಾಂಗಲ್ಲಿ ನಮಗೆ 4 ಜನ ಮತ್ತು ಒಂದು ಗಾಡಿ ಮತ್ತು ಕ್ಯಾಶ್ ರಿಕವರಿ ಆಗಿದೆ. ಹಬ್ಬದ ವೇಳೆ ಕುರಿಗಳಿಗೆ ಒಳ್ಳೆ ಡಿಮಾಂಡ್ ಬರುತ್ತೆ ಅಂತ ರೈತರು ಕುರಿ ಸಾಕಾಣಿಕೆ ಮಾಡಿದ್ರು. ಆದ್ರೆ ಖದೀಮರು ಮಾತ್ರ ರಾತ್ರೋರಾತ್ರಿ ಕಳ್ಳತನ ಮಾಡಿ ರೈತರ ಆಸೆಗೆ ತಣ್ಣೀರು ಎರಚಿದ್ದಾರೆ. ಭೀಮಪ್ಪ ಪಾಟೀಲ್, ಟಿವಿ9 ಚಿಕ್ಕಬಳ್ಳಾಪುರ.